ಹುಲಿ ಥರ ಇದ್ದರು, ಹುಲಿ ಥರ ಹೋದರು. ನಮ್ಮಪ್ಪ ಯಾವತ್ತಿದ್ರು ಹುಲಿನೇ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹೇಳಿದೆ, ಅಪ್ಪು ಮಾಮನ ಮಾತಾಡ್ಸ್ಕೊಂಬ ಅಂತ. ಅಪ್ಪು ಮಾಮ, ಚಿರು ಮಾಮ ಇಬ್ಬರು ಅಲ್ಲೇ ಸಿಗ್ತಾರೆ, ಹೋಗಪ್ಪ. ವಿಷ್ಣುವರ್ಧನ್ ಅಂದರೆ ಪಂಚಪ್ರಾಣ. ಫಸ್ಟು ಚೆಕ್ ಬಂದಿದೆ ಅಂದರೆ ರಾಜ್ಕುಮಾರ್ ಮನೆಯವ್ರದ್ದು. ಫಸ್ಟ್ ಕೈ ತುತ್ತು ರಾಜ್ಕುಮಾರ್ ಅವರು ಹೆಂಡ್ತಿಯವ್ರು ತಿಂದರು, ಪಾರ್ವತಮ್ಮ ಅವ್ರದ್ದು. ಅದೆಲ್ಲ ಹೇಳಿದರು ಅಷ್ಟೇ. ಇವಾಗೆಲ್ಲ ನೆನಪು. ಇವಾಗ ನನಗೆ ಒಂದೇನು ಇಷ್ಟ ಆಯ್ತು ಅಂದರೆ, ಇವಾಗ ನಮ್ಮಪ್ಪ ಯಾಕೆ ಬೇಕಾದ್ರೂ ಫಿಲ್ಮಲ್ಲಿ ಟಿ ವಿಯಲ್ಲಿ ಸಿಗ್ತಾರೆ, ಮಾತಾಡ್ಸೋಕ್ಕಾಗಲ್ಲ. ಹುಲಿ ಥರ ಇದ್ದರು ನಿಮ್ಮ ಮುಂದೆ ಎಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದ್ರು ನನಗೆ, ನಾನು ಹುಟ್ಟೋಕ್ಕಿಂತ ಮುಂಚೆ ಉಡುಪಿನ ಆಳಿದವರು ಡಾನ್ ಆಗಿ ಭಯ ಇದೆ. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಕೊನೆಯ ಆಸೆ ಅವ್ರು ಕ್ರಿಕೆಟ್ ಆಗಬೇಕಂತ ಆಗ್ತೀನಿ. ಅವರ ಕೊನೆಯಾಗಿರೋ ಇದು ಹೇಳಿದ್ದ ಮಾತೇ ನನಗೆ ಇವಾಗ ಗುರಿ. ಅದು ಬಿಟ್ಟು ಬೇರೆ ಎಂತ ಬೇಡ. ಅವ್ರಿಗೆ ಕಟ್ಟಿದ ಬಟ್ಟೆ ಎಲ್ಲ ಉಂಟು ನನ್ನ ಹತ್ರ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಬಳೆ ಕೊಟ್ಟೋದ್ರು, ಇಟ್ಕೊ ಮಗನೇ ಅಂತ. ಬೇರೆ ಎಂತ ಬೇಕು ಅಷ್ಟೇ. ಇವಾಗ ಅಪ್ಪ ಇರ್ತಾರೆ ಬಟ್ಟಿಗೆ, ನೀವೆಲ್ಲ ಇರ್ತೀರಲ್ಲ. ಹುಲಿ ಥರ ನೋಡಿದವನು ಅವ್ರನ್ನ ಹಿಂಗೆ ನೋಡೋಕ್ಕೆ ಯಾಕೆ ಇಷ್ಟ ಆಗುತ್ತೆ? ಅವ್ರ ಹೆಂಗಿರೋ ಹಂಗೇ ಇರಬೇಕು. ಈ ಥರ ಎಲ್ಲ ನೋಡ್ರಿ ಯಾರಿಗೆ ಇಷ್ಟ ಆಗುತ್ತೆ? ನೋಡಿ ಓಮ್ ನೋಡಿ ಹೆಂಗಿದ್ರು, ಹುಲಿ ಥರ ಇದ್ದರು ನಮ್ಮಪ್ಪ. ಹೇಳ್ಕೊಳಕ್ಕೆ ಹೆಮ್ಮೆ. ಇವಾಗಲೂ ಅಷ್ಟೇ, ಅವ್ರು ಎಲ್ಲೇ ಇದ್ದರು ಅವ್ರ ಮೇಲಂತೂ ನಾನು ನೋಡಲ್ಲ. ಮೇಲೆ ನಮ್ಮಪ್ಪ ಇನ್ನೊಂದು ಹೃದಯದಲ್ಲೇ ನಮ್ಮಪ್ಪ ಇರ್ತಾರೆ. ಪರವಾಗಿಲ್ಲ, ದೇವ್ರ ದೈವ ಹೇಳಿದ್ರು ನಡೆಸ್ಕೊಡ್ತೀವಿ ಅಂತ. ದೇವ್ರ ದೈವ ಹೇಳು ಮಾತಂತು. ಇವಾಗ ಎಲ್ಲಿ ದೇವ್ರೂ ಇಲ್ಲ, ದೈವನೂ ಇಲ್ಲ. ಕೊಟ್ಟಿದ್ದ ಮಾತೇ ದೇವ್ರ ದೈವ ತಪ್ಪರೆ ಹೆಂಗಾಗತ್ತೆ? ತುಂಬ ಡಾಕ್ಟರ್ಸ್ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ ಇಂಪಾಸಿಬಲ್ಲು ವಾಪಸ್ ನಾರ್ಮಲಾಗಿ ಬರೋಕ್ಕೆ ಅಂತ. ನನ್ನ ಕತ್ತೆ ತಿರುಗಾಡ್ತಿದೆ. ದೈವ ಪವರ್ ಇದೆ, ದೇವರಿದ್ದಾರೆ. ನೆಗ್ಲೆಕ್ಟ್ ಮಾಡಿದ್ರು ಹಾಗೇನು ಇದಾಗಿಲ್ವ? ಪ್ಲೀಸ್ ಇದ್ದರು. KGF 2 ಅವಾಗ ಪೀಕಲ್ಲಿತ್ತು, ಫೇಮೆಲ್ಲ ಇತ್ತು, ಹೆಸರೆಲ್ಲ ಬಂದಿತ್ತು. ನೆಗ್ಲೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಅವಾಗಿತ್ತು, ಅವ್ರಿಗೆ ತೊಂದರೆ ಆಗ್ತಿತ್ತು ಮನೆಯಲ್ಲಿ. ಅಂದರೂ KGF ಮುಗಿಲಿ ಅಂತಿದ್ದು. KGF ಆದ್ಮೇಲೆ ಹೋದ್ರು ಟಕ್ಕ. ಮತ್ತೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಈಗ ದೇವ್ರು ಕೊಟ್ಟ ಆಯಸ್ಸು, ದೇವ್ರ ದಯವೆಲ್ಲ ನೋಡ್ಕೊತೀನಿ ಅಂದಿತ್ತು. ಇಲ್ಲ ಅಷ್ಟೇ. ಲಾಸ್ಟಾಗಿ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ದೂರ ಬಂದ್ರಿ ಇದ್ದರೆ ಬೆಳಗ್ಗೆ ರಾತ್ರಿ ಯಶ್ ಮಾಮ ಬಂದರು, ಧ್ರುವ ಮಾಮ ಅವರು. ನಿಮ್ಮ ಹೆಸರು ಹೇಳಿ. ನಂದು ರೋಷನ್ ರಾಯ್ ಅಂತ, ಸನ್ ಆಫ್ ಹರೀಶ್ ರಾಯ್.